ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನನ್ನ ಮನೆ ಆಚೆಯಿಂದ. ಸೊ ಫಸ್ಟು ನಾವೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋಕ್ಕೂ ಮುಂಚೆ ಯಾರನ್ನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಎಲ್ಲ ಹೋಗಿ ಮಾಡಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಹೋಗೋಣ. ಸೊ ಇವಾಗ ಹೋಗ್ತಿರೋದು ನಮ್ಮ ಅತ್ತೆ ಮನೆಗೆ. ನಮ್ಮ ಅತ್ತೆನ ಕರ್ಕೊಂಡು ನಾವು ಆಮೇಲೆ ಹೋಗಬೇಕು. ನಾವಿವಾಗ ಹೋಗ್ತಿರೋ ಅಂಥದ್ದು ಬಂದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಇದು ತುಂಬ ದಿನದಿಂದ ಅಂದ್ಕೊತಾಯಿದ್ರು ಅಮ್ಮ ಹೋಗಲೇಬೇಕು ಅಂತ. ಬಟ್ ನಮಗೆ ಟೈಮ್ ಸಿಗ್ತಾ ಇರಲಿಲ್ಲ, ಮತ್ತು ಎಲ್ಲರೂ ಹೋಗ್ಲಿಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಎಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಸೊ ಹಾಗೆ ಅಂದ್ಕೊಂಡು ನಾವು ಅತ್ತೆ ಮನೆ ಹತ್ರ ಬಂದ್ವಿ. ಅತ್ತೆ ರೆಡಿಯಾಗೆಲ್ಲ ಕಾಯ್ತಾಯಿದ್ರು. ಇದು ಅಮ್ಮನ ಆಸೆ, ಅದೇನೋ ಕಾಯಿ ಕಟ್ಟಿದ್ರೆ ಈಡೇರುತ್ತೆ ಅಂತ ಏನೋ ನಂಬಿಕೆ ಉಂಟು ಅಮ್ಮಂಗೆ. ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅತ್ತೆ ಸಹ ಬಂದರು. ಹಾಗೆ ನಾವು ಹೊರಟ್ವಿ, ಹಾಗೆ ಎಲ್ಲ ಮಾತಾಡ್ಕೊಂಡು ಹೊರಟ್ವಿ. ಅದನ್ನು ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ ನನಗೆ. ಸೊ ಬನ್ನಿ ಹೋಗೋಣ. ಆದರೆ ರಶ್ ಇರುತ್ತೋ ಏನು ಗೊತ್ತಿಲ್ಲ, ನೋಡಬೇಕು. ಇವಾಗ ಬನ್ನಿ ಹೋಗೋಣ. ಪೆಟ್ರೋಲ್ ಹಾಕ್ಸ್ಕೊಂಡು ಏರ್ ಹಾಕ್ಸ್ಕೊಂಡು ಕಾರಿಗೆ ಹಾಗೆ ಹೋಗಿ ಬರೋಣ. ಸೊ ಬನ್ನಿ. ಆಲ್ಮೋಸ್ಟ್ ರೀಚ್ ಆದ್ವಿ. ಅಲ್ಲಿ ಟ್ರೈನ್ ಪಾಸ್ ಆಗ್ತಿತ್ತು. ಸೊ ಟ್ರಾಫಿಕ್ ಜಾಮ್ ಆಗಿತ್ತು, ಅದು ಗೇಟ್ ಹಾಕಿದ್ರಿಂದ. ಸೊ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಅಲ್ಲಿ ಹೋಗಿ ನೆಕ್ಸ್ಟು ಅಂಬೇಗಾಲ್ ಕೃಷ್ಣನೂ ದೇವಸ್ಥಾನನೂ ಅಲ್ಲೇ ಇರೋದು. ಸೊ ಹಾಗೆ ಅಲ್ಲಿಗೂ ಹೋಗಿ ಬರೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಹಾಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಡಿಸೈಡ್ ಮಾಡಿದ್ವಿ. ಸೊ ಹೋಗಿ ಬರೋಣ, ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿಗೂ ಹೋಗಿ ಬರೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಆಲ್ಮೋಸ್ಟ್ ಬಂದ್ವಿ. ಇವಾಗ ಜಸ್ಟ್ ಬಂದು ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ. ಸೊ ಎಸ್, ನಾವಿವಾಗ ಬಂದಿರೋದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಸೊ ಬನ್ನಿ ಅಲ್ಲಿನ ವಿಶೇಷತೆ ಎಲ್ಲ ತಿಳ್ಕೊಳ್ಳೋಣ. ನಾವು ಬಂದಿರೋದು ಫಸ್ಟ್ ಟೈಮು. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಬಂದು ಚಪ್ಪಲಿ ಬಿಡಬೇಕು. ಚಪ್ಪಲೆಲ್ಲ ಬಿಟ್ಟು ಅಲ್ಲಿ ಪಕ್ಕದಲ್ಲೇ ಕಾಲು ತೊಳೆಯೋಕ್ಕೆ ನೀರೆಲ್ಲ ಫೆಸಿಲಿಟಿ ಇಟ್ಟಿದ್ದಾರೆ. ಕಾಲೆಲ್ಲ ತೊಳ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಮುಂದೆ ಹೋಗ್ತಾ ಹೇಗಿತ್ತು ಅಂದರೆ ಕ್ಯೂ, ಯಪ್ಪ ಸಖತ್ ಲೈನ್ ಇತ್ತು, ಸಖತ್ ಜನ ಬಂದಿದ್ರು. ಮತ್ತು ಭಾನುವಾರ ಅಂತ ನಾವು ಹೋಗ್ತೀವಿ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ, ಇಲ್ಲ ಇಲ್ಲಿಗೆ ಆಮೇಲೆ ನೋಡಿದ್ವಿ. ಸೊ ಓಕೆ, ಮೂವಿಂಗ್ ಇತ್ತು, ಏನೂ ಪ್ರಾಬ್ಲಮ್ ಆಗಿಲ್ಲ, ಅಲ್ಲಿ ನಿಂತೇ ಇರಬೇಕು ಅನ್ನೋದೇನಿಲ್ಲ. ಸರಿ ಆಯಿತು ಅಂತ ಹೊರಟಿ ನಾವು ಅಲ್ಲಿ ದೊಡ್ಡದು ವಿಗ್ರಹ ಇದೆ ಅಮ್ಮಂದು, ಚಾಮುಂಡೇಶ್ವರಿದು. ನೋಡಿದ್ರಲ್ಲ, ಆ ವಿಗ್ರಹ ಹತ್ರ ಬಂದು ನಾವೇನೇನು ಹೋಗ್ತೀವಿ, ಸರಿ ಟೆಂಪಲ್ ಹತ್ರ ರೀಚ್ ಆಗ್ತೀವಿ ಅನ್ನೋ ಟೈಮಲ್ಲಿ ಹಬ್ಬ ಒಳಗೆ ಜನ ನೋಡಿದ್ರೆ ನೀವು ಸಾಕಾಗ್ಬಿಡುತ್ತೆ. ಅಷ್ಟು ಲೈನ್ ಮಾಡಿದ್ದಾರೆ ಅವರು. ಮೇ ಬಿ ಒಂದು ರೂಮಲ್ಲಿ ಇವಾಗ ನಾವು ಆಚೆನೇ ಒಂದು 4-5 ಲೈನ್ ನಡ್ಕೊಂಡು ಹೋಗಬೇಕು. ಅದಾದಮೇಲೆ ಒಂದು ರೂಮ್ ಥರ ಮಾಡಿದ್ದಾರೆ, ಅಲ್ಲಿ ಸಹ 16 ಲೈನ್ ಇದೆ. ಆ 16 ಲೈನ್ ದಾಟಿ ಹೋಗಬೇಕು. ಸಂಡೇಸ್ ಅಂತೂ ಸಿಕ್ಕಾಬಟ್ಟೆ ರಶ್ ಇರುತ್ತಂತೆ ದೇವಸ್ಥಾನ. ಅವರು ಅಲ್ಲಿ ಮೈಕಲ್ಲಿ ಹೇಳ್ತಾನೆ ಇದ್ದರು, ಸಂಡೇಸು ರಜಾ ಇರೋದ್ರಿಂದ ಬೇರೆ ಊರಿಂದ ಎಲ್ಲ ಬಂದಿದ್ದಾರೆ ಜನ ಅಂತಲ್ಲ. ಸೊ ನಾವು ಏನೂ ಮಾಡೋಕ್ಕಾಗಲ್ಲ, ಸಂಡೇನೇ ನಮಗೂ ರಜಾ ಸಿಗೋದು ಹೋಗಲಿಕ್ಕೆ. ನಾನು ವರ್ಕ್ ಮಾಡ್ತಾಯಿದ್ದೀನಿ, ಮನೇಲೆಲ್ಲರೂ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ಸಂಡೇ ಒಂದೇ ದಿನವೇ ರಜಾ ಸಿಗೋದು. ಸೊ ಅಟ್ ಲಾಸ್ಟ್ ದರ್ಶನ ಎಲ್ಲ ಮುಗೀತು. ನಮ್ಮಮ್ಮ ಮತ್ತು ಅತ್ತೆ ಕಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಕಾಯಿ ತೊಗೊಳ್ಲಿಕ್ಕೂ ಸಹ ಟೋಕನ್ ಜಾಸ್ತಿ ಇತ್ತು. ಅಲ್ಲಿ ಲೈನ್ ನೋಡಿದ್ರೇ ಸಾಕಾಗ್ಬಿಡ್ತಿತ್ತು. ಹಾಗೆ ಈ ಸೈಡ್ ಬಂದರೆ ಆ ದೇವಸ್ಥಾನ ಹತ್ರನೇ ಒಂದು ವಿಡಿಯೋ ಮಾಡಿಕೊಡ್ತಿದ್ರು. ಅದು ಏನಂದರೆ ನಾವಲ್ಲಿ
ನಿಂತ್ಕೋಬೇಕು. ಅಲ್ಲಿ ಅವರು ಮೋಟರ್ ಇರುತ್ತೆ, ಅಲ್ಲೊಂದು ರಿಂಗ್ ಲೈಟ್ ಇಟ್ಕೊಂಡು ಅವರು ಟರ್ನ್ ಮಾಡ್ತಾರೆ. ನಮಗೆ ಪಿಕ್ಚರ್ ಪೂರ್ತಿ ಸರೌಂಡಿಂಗ್ದು ಒಂದು ವಿಡಿಯೋ ಸಿಗುತ್ತೆ. ಸೊ ಆಯಿತು ಅದನ್ನು ಒಂದು ಮಾಡಿಸೋಣ ಅಂತ ಸುಮ್ಮನೆ ನಿಂತ್ಕೊಂಡು ಮಾಡಿಸಿದೆ, ಚೆನ್ನಾಗಿ ಬರುತ್ತಾ ಅಂತ. ಬಟ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಸೊ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಸೊ ಇಲ್ಲೊಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ, ಜಸ್ಟು ಅದು ಹೇಗೆ ತೊಗೊಂಡ್ರು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ನೋಡಿದ್ರಲ್ಲ, ಆ ಥರ ಇತ್ತು. ನನಗೇನು ಇಷ್ಟ ಆಗಿಲ್ಲ. ಒಂದು ವೀಡಿಯೋಗೆ 70 ರುಪೀಸ್ ಅಂತೆ, ಫೋಟೋ ಬೇಕಂದರೆ 50 ರುಪೀಸ್ ಅಂತೆ. ಅವ್ರು ಐಫೋನ್ ಇಟ್ಕೊಂಡು ಮಾಡ್ತಾಯಿದ್ರು ಆ ರೀತಿ. ಸೊ ನೋಡ್ಕೊಂಡು ಬಂದ್ವಿ. ಆಮೇಲೆ ಇಲ್ಲಿ ಬಂದರೆ ಬಸ್ ಒಂದು ಇದು ಸಿಗುತ್ತೆ, ಹಟ್ಟಿ ಥರ. ಸೊ ಅಲ್ಲಿ ಬಂದು ನೋಡಿಕೊಂಡು ಹಾಗೆ ಟಿಫನ್ ಮಾಡೋಣ, ಯಾರೂ ಮಾಡಿರಲಿಲ್ಲ ಬೆಳಗ್ಗೆ, ಅದೇ ಅರ್ಕೆ ಎಲ್ಲ ಹೊತ್ತಿದ್ರಲ್ಲ. ಸೊ ಅದಕ್ಕೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಇಲ್ಲೇ ಒಂದು ಟಿಫನ್ ಸೆಂಟರ್ ಇತ್ತು, ಸೊ ಅಲ್ಲಿಗೆ ಬಂದ್ವಿ. ಸೊ ನಮಗೇನು ಇಷ್ಟ ಆಗಿಲ್ಲ ಅಂಥದ್ದು ಊಟ ಎಲ್ಲ, ಬಟ್ ಕ್ಲೀನಾಗಿತ್ತು ಅಲ್ಲಿ. ಬಟ್ ಟೇಸ್ಟ್ ಎಲ್ಲ ಏನು ಇಷ್ಟ ಆಗಿಲ್ಲ. ಸೊ ಅಲ್ಲಿ ಎಲ್ಲದಕ್ಕೂ ಕ್ಯೂವಲ್ಲಿ ನಿಲ್ಲಬೇಕಿತ್ತು. ಹೊಟ್ಟೆ ಹಸ್ಕೊಂಡಿದ್ದವರು ಮುಗ್ದೋಯ್ತು ಕತೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ತಿಂದ್ಕೊಂಡು ಕಡಲೆಪುರಿ ಎಲ್ಲ ಹಾಕಿಸ್ಕೊಂಡು ಅಂಬೇಕಾಲ್ ಕೃಷ್ಣಕ್ಕೆ ಹೊರಟ್ವಿ. ಸೊ ಬನ್ನಿ. ಸೊ 8:15 ನಿಂತಿದ್ದ ಅರ್ಶಿ, ನಾವು 8:45 ನಿಂತಿದ್ದಕ್ಕೆ ಇವಾಗ ಎಷ್ಟು ಟೈಮು 9:45 ಆಚೆ ಬಂದಿದ್ದೀವಿ. ಇವಾಗ ಬಿಟ್ಟಿದ್ದೀವಿ ಗೈಸ್ ನಾವು, ಅದೇ ಅಂಬೇಗಾಲ್ ಕೃಷ್ಣಗೆ ಹೊರಡೋದಕ್ಕೆ ದಾರಿಗೆ. ಆ ಕಡೆಯಿಂದ ಅಲ್ಲಿಂದ ಬರೀ ಒಂದು 20-25 ಮಿನಿಟ್ಸ್ ಅನ್ನೋ ತೋರಿಸ್ತಿತ್ತು ಅಷ್ಟೇ ಗೂಗಲ್ ಮ್ಯಾಪ್ಸು. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅಂದರೆ ನಮ್ಮ ಅತ್ತೆ ಹೋಗಿದ್ರಂತೆ, ಬಟ್ ನಾವು ಯಾರೂ ಹೋಗಿರಲಿಲ್ಲ. ಸೊ ಇದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ಅದು ಬಂದಿಯಲ್ಲಿ ಕಾಯಿ ಕಟ್ಟಬೇಕಂತೆ. 9 ವಾರ ಕಾಯಿ ಕಟ್ಟಿ ನಾನು ಬೇಡ್ಕೊಂಡು ಬಂದರೆ ಅದು ಈಡೇರುತ್ತೆ ಅಂತ ಹೇಳಿ ಒಂದು ಇದೆ. ಅದೇ ಆ ಥರದಕ್ಕೆ ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮನೂ ಕಟ್ಟಿದ್ದಾರೆ. ನಮ್ಮ ಅತ್ತೆ ನನಗೆ ಹೇಳಿದ್ದು. ಮತ್ತು ಅಲ್ಲಿ ಬಸವನ ಹತ್ರ ನಿಂತ್ಕೊಂಡು ನೀರೆಲ್ಲ ಹಾಕ್ತಾರೆ. ಸೊ ಎಲ್ಲ ನಂಬಿಕೆ ಗೈಸ್, ಅಷ್ಟೇ, ಇದ್ರ ಬಗ್ಗೆ ಏನೂ ಹೇಳಲ್ಲ. ಸೊ ಇಲ್ಲಿಗೆ ಬನ್ನಿ. ಇಲ್ಲಿ ಅಂಬೇಗಾಲ್ ಕೃಷ್ಣ ಅಲ್ಲಿ ವಿಶೇಷತೆ ಏನಂದರೆ, ಇಲ್ಲಿ ಯಾರಿಗೆ ಪಾಪು ಆಗಿರಲ್ಲ, ಅವರು ಇಲ್ಲಿ ಬಂದು ಒಂದು ತೊಟ್ಲು ಕಟ್ತೀನಿ ಅಂತ ಅರಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ಅವರಿಗೆ ಪಾಪು ಆಗುತ್ತಂತೆ. ಸೊ ಅದೇ ಇಲ್ಲಿ ವಿಶೇಷತೆ. ಇಲ್ಲಿ ಕೃಷ್ಣ ಹೇಗಿದ್ದಾನೆ ಅಂದರೆ, ತುಂಬ ಪುಟ್ಟ ಬಾಲ್ ಕೃಷ್ಣ ಇರೋದಿಲ್ಲಿ, ಬೆಳ್ಳೆ ಅಲಂಕಾರದಲ್ಲಿ ಇರ್ತಾರೆ. ಬೆಣ್ಣೆ ಬಾಲು ಅದನ್ನು ಕೈಯಲ್ಲಿ ಇಟ್ಕೊಂಡು ಅಂಬೆಗಾಲಲ್ಲಿ ಇರ್ತಾರೆ. ತುಂಬ ಚೆನ್ನಾಗಿದೆ. ಅಲ್ಲಿ ಆ್ಯಕ್ಚುಲಿ ಫೋಟೋಗೆಲ್ಲ ಬಿಟ್ಟಿಲ್ಲ. ಸೊ ಜಸ್ಟು ಇಲ್ಲಿ ದೇವರು ಒಂದಿತ್ತು ಕೃಷ್ಣ, ಅಲ್ಲಿ ಅದನ್ನು ಮಾತ್ರ ಫೋಟೋ ಇಟ್ಕೊಳ್ಳೋಕ್ಕೆ ಬಿಟ್ಟರು. ಅಲ್ಲೂ ಬಿಟ್ಟಿಲ್ಲ, ನಾನು ಇಟ್ಕೊಂಡಿದ್ದು ಅಷ್ಟೇ. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಆಮೇಲೆ ನಾವು ಅಲ್ಲಿಗೆ ಹೋಗಬೇಕು, ಕೃಷ್ಣ ದೇವಸ್ಥಾನಕ್ಕೆ. ಅದ್ರ ಒಳಗಡೆನೇ ಇರೋದು, ಅಲ್ಲೇ 3 ದೇವಸ್ಥಾನ ಇದೆ. ನೋಡಿಕೊಂಡು ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಹಾಗೆ ಮತ್ತು ಇನ್ನೊಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ. ಹಾಗೆ ಆ ಸೈಡ್ ಹೋದರೆ ಕೃಷ್ಣನ ದೇವಸ್ಥಾನ. ಅಲ್ಲಿ ತುಂಬ ಜನ ಬಂದಿದ್ದರು, ಅರ್ಕೆ ಎಲ್ಲ ಕೂಡ ಮುಗೀತು. ಕೃಷ್ಣಂದು ಮುಗೀತು ದೇವಸ್ಥಾನದ್ದು. ಸೊ ವಿಡಿಯೋ ನೋಡಿ ನಾನು ಹಾಕಿರ್ತೀನಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.